ಹಾಯ್ ನಮಸ್ತೆ ಫ್ರೆಂಡ್ಸ್. ಈ ಥರ ಚಿಕನ್ ಗ್ರೀನ್ ಮಸಾಲ ಮಾಡಿದರೆ ನಿಮಗೆ ದೋಸೆ, ಇಡ್ಲಿ, ಚಪಾತಿ, ಪರೋಟ, ರೈಸಿಗೆ ಸಹ ಸೂಪರ್ ಆದಂಥ ಒಂದು ಕಾಂಬಿನೇಷನು. ಇದರಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಸಹ ಆ್ಯಡ್ ಮಾಡಿದ್ದೇನೆ. ಖಂಡಿತವಾಗ್ಲೂ ವಿಡಿಯೋ ಫುಲ್ ನೋಡಿ ಮತ್ತು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ. ಇಲ್ಲಿ ನಾನು ಚಿಕನ್ ಕ್ಲೀನಾಗಿ ತೊಳೆದು ಉಪ್ಪು ಮತ್ತು ಅರಿಶಿಣ ಪುಡಿಯನ್ನು ಹಾಕಿ ಇಟ್ಕೊಂಡಿದ್ದೇನೆ. ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಡ, ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ನೋಡಿ, ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಈಗ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಹೋಗ್ತೇನೆ. ತುಂಬ ಸಿಂಪಲ್ ಅಂತ ಹೇಳಿದರೆ ತುಂಬ ಸಿಂಪಲ್. ನೋಡಿ, ಇಲ್ಲಿ ಪುದೀನ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಹಾಕ್ಕೊಳ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಕೊತ್ತಂಬರಿ ಸೊಪ್ಪು ಸಹ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಸೇಮ್ ಕ್ವಾಂಟಿಟಿಲಿ ತೊಗೊಂಡಿದ್ದೇನೆ ನಾನು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಆಗಿದ್ದು ಸಹ ತೊಂದರೆ ಇಲ್ಲ. ತುಂಬ ಅಂತೇಳಿದರೆ ಜಾಸ್ತಿ ಅಂತೇಳಿದರೆ ಇದು ದಂಟೆಲ್ಲ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪ ಕಹಿ ಬರ್ಬೋದು. ಹಾಗೆ ಗ್ರೀನ್ ಚಿಲ್ಲಿ ಹಾಕಿದ್ದೇನೆ, ಹಸಿಮೆಣಸಿನ್ಕಾಯಿ ಹಾಕಿದ್ದೇನೆ. ಖಾರಕ್ಕೆ ಎಷ್ಟು ಬೇಕಂತೇಳಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಅದ್ರ ಜೊತೆಯಲ್ಲಿ ಕ್ಯಾಶ್ಯೂ ಸಹ ಇಲ್ಲಿ ಆ್ಯಡ್ ಮಾಡಿದ್ದೇನೆ. ಕ್ಯಾಶ್ಯೂ ಹಾಕಿದಕ್ಕೋಸ್ಕರ ಗ್ರೇವಿ ಸ್ವಲ್ಪ ದಪ್ಪ ಬರ್ತದೆ. ಅದರ ಜೊತೆಯಲ್ಲಿ ಒಂದು 4ರಿಂದ 5 ಸ್ಪೂನಷ್ಟು ನೀವು ಮೊಸರನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಮೊಸರು ಹಾಕಿದ್ದಕ್ಕೆ ಚಿಕನ್ನು ಸ್ವಲ್ಪ ಸಾಫ್ಟಾಗಿರ್ತದೆ ಮತ್ತು ಟೇಸ್ಟ್ ಸಹ ಡಬಲ್ ಆಗಿರ್ತದೆ. ಈಗ ಇಷ್ಟನ್ನು ಹಾಕಿ ನಾನಿಲ್ಲಿ ಗ್ರೈಂಡ್ ಮಾಡ್ತೇನೆ. ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೀರು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಂತೇಳಿದರೆ ಮೊಸರು ಹಾಕಿರ್ತೇವಲ್ವ, ಹಾಗಾಗಿ ನೀರಿನ ಅಗತ್ಯ ಇರೋದಿಲ್ಲ. ನೋಡಿ, ಇಲ್ಲಿ ಇದು ಪೇಸ್ಟನ್ನು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ ಇಲ್ಲಿ ಒಂದು ಕಡಾಯಿ ಸಹ ನಾನಿಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ. ಅದರಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡನ್ನು ಸಹ ನಾನಿಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ನೀವು ತುಪ್ಪ ಬೇಡ ಅಂತ ಹೇಳಿದರೆ ಸ್ಕಿಪ್ ಮಾಡ್ಬೋದು. ಖಾಲಿ ಎಣ್ಣೆಯಲ್ಲಿ ಸಹ ಮಾಡ್ಬೋದು ಅಥವಾ ಖಾಲಿ ತುಪ್ಪದಲ್ಲಿ ಸಹ ಮಾಡ್ಬೋದು. ಅದು ಸ್ವಲ್ಪ ಬಿಸಿ ಆದಮೇಲೆ ಪಲಾವ್ ಎಲೆ ಹಾಕ್ಕೊಂಡೆ. ಆಮೇಲೆ ದಾಲ್ಚಿನ್ನಿ, ಲವಂಗ ಹಾಕ್ಕೊಂಡಿದ್ದೇನೆ ಮತ್ತು ಒಂದು 2ರಿಂದ 3 ಏಲಕ್ಕಿಯನ್ನು ಹಾಕ್ಕೊಳ್ಳಿ. ಇದು ಸ್ವಲ್ಪ ಬಿಸಿ ಆಗಲಿ. ಇದು ಸ್ವಲ್ಪ ಬಿಸಿ ಅಂತೇಳಿದರೆ ಒಂಚೂರು ಚಟಪಟ ಆಗ್ತದಲ್ಲ ಲವಂಗ ಎಲ್ಲ, ಅಷ್ಟು ಬಿಸಿ ಆದರೆ ಸಾಕು. ಹೈ ಫ್ಲೇಮಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಉಪ್ಪೆಲ್ಲ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂತೇಳಿದ್ರೆ ನಾನು ಚಿಕನಿಗೆ ಇಲ್ಲಿ ಉಪ್ಪು ಹಾಕಿಟ್ಟಿದ್ದೇನೆ, ಅಂದರೆ ಉಪ್ಪು ತಾಗಲಿ ಅಂತೇಳಿ. ನೀವು ಒಂದು ವೇಳೆ ಉಪ್ಪು ಹಾಕಲಿಲ್ಲ ಅಂತೇಳಿದರೆ ಉಪ್ಪನ್ನು ನೀವು ಮಸಾಲೆಗೆಲ್ಲ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಹಾಗೆ ನೋಡಿ, ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೇನೆ. ಚಿಕನ್ ಏನಾದರೂ ನೀವು ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ, ಅಂದರೆ 3 ಈರುಳ್ಳಿ ಅಥವಾ 4 ಈರುಳ್ಳಿ ಬೇಕಾಗ್ತದೆ, ಒಂದು 3/4 kg ಹಾಗೆ ತೊಗೊಂಡ್ರೆ. ನಾನಿಲ್ಲಿ ಅರ್ಧ kgಗಿಂತ ಸ್ವಲ್ಪ ಕಮ್ಮಿನೇ ಉಂಟದು, ಒಂದು 350 ಗ್ರಾಮ್ ಅಷ್ಟು ಇರ್ಬೋದು ಚಿಕನ್. ಹಾಗಾಗಿ ನಾನಿಲ್ಲಿ 2 ಈರುಳ್ಳಿಯನ್ನು ತೊಗೊಂಡು ಕಟ್ ಮಾಡಿ ನೋಡಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಕಲರೆಲ್ಲ ಚೇಂಜ್ ಆಗಬೇಕು, ಅಷ್ಟು ತನಕ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ಮೊಸರು ಹಾಕಿದಕ್ಕೋಸ್ಕರ ನಮಗೆ ಬೇರೆ, ಅಂದರೆ ಟೊಮೆಟೊ ಆಗಲಿ ಲಿಂಬೆಹಣ್ಣಿನ ರಸ ಅದು ಯಾವುದು ಸಹ ಅಗತ್ಯ ಇಲ್ಲ. ಮೊಸರು ಹಾಕಿದ್ದಕ್ಕೆ ನೀವು ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೇ ಗೊತ್ತಾಗ್ತದೆ. ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೇನೆ. ಎಲ್ಲರಿಗೂ ಸಹ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ ನೋಡಿ. ಬೇಕಾದರೆ ನಿಮಗೆ ಆಯಿಲ್ ಸ್ವಲ್ಪ ಕಮ್ಮಿ ಬೇಕಂತೇಳಿದ್ರೆ ಸ್ವಲ್ಪ ಸಹ ನೀವು ಕಮ್ಮಿ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಅಂದರೆ ನೀರುಳ್ಳಿ ಎಲ್ಲ ಕರೆಕ್ಟಾಗಿ ಫ್ರೈ ಆಗಲಿ ಅಂತೇಳಿ ಸ್ವಲ್ಪ ಜಾಸ್ತಿ ಹಾಕಿ 1 ಸ್ಪೂನಷ್ಟು ಜಾಸ್ತಿ ಹಾಕಿದ್ದೇನೆ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಉಂಟಿದೀಗ ನೀರುಳ್ಳಿ. ಆಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇಲ್ಲಿ ಆ್ಯಡ್ ಮಾಡಬೇಕು. 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೇನೆ. ಅದು ಸಹ ಹಸಿ ವಾಸನೆ ಹೋಗುವಷ್ಟು ಇಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈಗ ನಾನಿಲ್ಲಿ ಚಿಕನನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಆಮೇಲೆ ಫ್ರೆಂಡ್ಸ್, ನಾನಿಲ್ಲಿ ನೀರುಳ್ಳಿ ಫ್ರೈ ಮಾಡುವಾಗ ಸಹ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದೆ. ಅಂದರೆ ನೀರುಳ್ಳಿ ಉಪ್ಪು ಹಾಕಿದರೆ ಬೇಗ ಕಲರ್ ಚೇಂಜ್ ಆಗ್ತದೆ ಮತ್ತು ಬೇಗ ಬೇಯ್ತದೆ ಅನ್ನೋ ಕಾರಣಕ್ಕೆ. ಹಾಗೆ ನೀವು ಚಿಕನಲ್ಲಿ ಆ್ಯಡ್ ಮಾಡಿದ ತಕ್ಷಣ ನೀವು ಫ್ಲೇಮನ್ನು ಹೈಯಲ್ಲೇ ಇಟ್ಕೊಳ್ಳಿ. ಚಿಕನನ್ನು ಹೈ ಫ್ಲೇಮಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನೀವು ಮೀಡಿಯಮ್ ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5ರಿಂದ 6 ನಿಮಿಷದಷ್ಟು ಬೇಯಿಸ್ಕೊಳ್ಳಿ. ಹಾಗೆ ಮಾಡಿದರೆ ಸ್ವಲ್ಪ ಬೇಗ ಆಗ್ತದೆ ಅಡುಗೆ, ಮತ್ತು ಉಪ್ಪು ಎಲ್ಲ ಕರೆಕ್ಟಾಗಿ ಹಿಡಿತದೆ ಅನ್ನೋ ಕಾರಣಕ್ಕೆ. ನೋಡಿ, ನಾನಿಲ್ಲಿ ಒಂದು 5-6 ನಿಮಿಷ ಆದ ನಂತರ ತೋರಿಸ್ತಾ ಇರೋದಲ್ಲ. ಇಲ್ಲಿ ನೋಡಿ, ನೀರೆಷ್ಟು ಬಿಟ್ಟಿದೆ, ಒಂದು ಚೂರು ಸಹ ನೀರು ಹಾಕಲಿಲ್ಲಲ್ಲ ನಾನು. ಇದಕ್ಕೀಗ ಕಸೂರಿ ಮೇಥಿ ಹಾಕ್ಕೊಂಡೆ ನಾನು. ಹಾಗೆಯೇ ರೆಡ್ ಚಿಲ್ಲಿ ಪೌಡರನ್ನು ಸಹ ಆ್ಯಡ್ ಮಾಡ್ತೇನೆ. ರೆಡ್ ಚಿಲ್ಲಿ ಪೌಡರ್ ಮಾತ್ರ ನೀವು ನೋಡ್ಕೊಂಡು ಹಾಕೊಳ್ಳಿ, ಯಾಕಂತೇಳಿದರೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿರ್ತೇವಲ್ವ, ಹಾಗೆ ಅಂದರೆ ತುಂಬ ಖಾರ ಆದರೂ ಸಹ ಮಕ್ಕಳಿಗೆಲ್ಲ ತಿನ್ನಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಅದರ ನಂತರ ಧನಿಯಾ ಪೌಡರನ್ನು ಇಲ್ಲಿ ಆ್ಯಡ್ ಮಾಡಿದ್ದೇನೆ, 1 ಟೀ ಸ್ಪೂನಷ್ಟು. ನಂತರ ಗರಂ ಮಸಾಲ ಪೌಡರ್ ಮತ್ತು ಜೀರಾ ಪೌಡರನ್ನು ಸಹ ಇಲ್ಲಿ ಆ್ಯಡ್ ಮಾಡಿದ್ದೇನೆ. ಗರಂ ಮಸಾಲ ಪೌಡರ್ ಒಂದು 3/4 ಟೀ ಸ್ಪೂನಷ್ಟು, ಜೀರಾ ಪೌಡರ್ ಒಂದು 1/4 ಟೀ ಸ್ಪೂನಷ್ಟು ಆ್ಯಡ್ ಮಾಡಿದ್ದೇನೆ. ನೀವು ಚಿಕನನ್ನು ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಡ್ರೆ ಇದನ್ನೆಲ್ಲ ನೀವು ಈಗ ಸ್ಪೈಸಸ್ ನಾನು ಹಾಕಿದ್ದೇನಲ್ಲ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಅದೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಉರಿ ಮಾತ್ರ ನೀವು ಮೀಡಿಯಮ್ ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಈಗ ಅದನ್ನು ಆ ಮಸಾಲೆ ಜೊತೆಲೇ ಪುನಃ ನೀವು ಒಂದು 3-4 ನಿಮಿಷ
ಇದು ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಳಿ. ಯಾಕಂತೇಳಿದರೆ ಖಾರ ಎಲ್ಲ ಚೆನ್ನಾಗಿ ಹಿಡಿತದೆ ಅನ್ನೋದಕ್ಕೆ. ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರಿ. ನಾನಿಲ್ಲಿ ಸ್ವಲ್ಪ ಕೂಡ ನೀರನ್ನು ಆ್ಯಡ್ ಮಾಡಲಿಲ್ಲ. ಒಂದು 3 ನಿಮಿಷ ಆದ ನಂತರ ಪುನಃ ನಾನಿಲ್ಲಿ ನೋಡಿ ಗ್ರೀನ್ ಮಸಾಲ ನಾನು ಗ್ರೈಂಡ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೇನೆ. ನೀವು ಇಲ್ಲಿ ಕ್ಯಾಶ್ಯೂ ಹಾಕಿದಕ್ಕೋಸ್ಕರ ಸ್ವಲ್ಪ ಗ್ರೇವಿ ತಿಕ್ಕಾಗಿಯೇ ಬರ್ತದೆ. ಅಂದರೆ ಪರೋಟ ಮತ್ತು ಚಪಾತಿಗಂತೂ ಸೂಪರಾಗಿ ಬರ್ತದೆ ಇದು. ಆಮೇಲೆ ಗೀ ರೈಸ್ ಆಗಲಿ, ಜೀರಾ ರೈಸು ಅದಕ್ಕೆ ಸಹ ಒಳ್ಳೆಯದಾಗ್ತದೆ. ಇಡ್ಲಿ ದೋಸೆಗೆ ಸಹ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಇಡ್ಲಿ ದೋಸೆಗೆ ಸಹ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನಿಮಗೆ ಏನಾದರೂ ಚಿಕನಿದು ಗ್ರೇವಿ ಮಾಡಬೇಕಂತೇಳಿ ನೋಡಿ ಇಷ್ಟು ಸಿಂಪಲಾಗಿ ಇದನ್ನು ಮಾಡ್ಕೊಳ್ಬೋದು. ತೆಂಗಿನಕಾಯಿ, ಟೊಮೆಟೊ ಯಾವುದು ಸಹ ಬೇಡ, ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು. ಕಲ್ಲರ್ ನೋಡಿ ಸೂಪರಾಗಿ ಬಂದಿದೆ. ನೀವು ಬೇಕಂತೇಳಿದರೆ ಸ್ವಲ್ಪ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಈಗ ಗ್ರೀನ್ ಮಸಾಲ ಎಲ್ಲ ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ನೋಡ್ಕೊಳ್ಳಿ, ಬೇಕಂತೇಳಿದರೆ ಸಣ್ಣ ಕುದಿ ಬರುವಾಗಲೇ ಉಪ್ಪನ್ನು ಆ್ಯಡ್ ಮಾಡಿ. ಹಾಗೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹೇಳಿದ್ನಲ್ಲ ಇದೇ ನೋಡಿ, ಗ್ರೀನ್ ಚಿಲ್ಲಿಯನ್ನು ಇಡೀ ಗ್ರೀನ್ ಚಿಲ್ಲಿ ಹಾಗೆಯೇ ಹಾಕಬೇಕು. ಕ್ಲೀನಾಗಿ ತೊಳೆದು ಹಾಗೆಯೇ ಹಾಕಿ. ನಾನಿಲ್ಲಿ ಒಂದು ಹಾಕಿದೆ, ನೀವು ಬೇಕಂತೇಳಿ ಒಂದು 2-3 ಬೇಕಾದರೂ ಹಾಕ್ಕೊಳ್ಬೋದು. ಮತ್ತೆ ಲಿಡ್ ಕ್ಲೋಸ್ ಮಾಡಿ ಪುನಃ ನಾನು ಇಲ್ಲಿ ಒಂದು 8 ನಿಮಿಷದಷ್ಟು ನಾನಿಲ್ಲಿ ಕುದಿ ತರಿಸ್ಕೊಂಡಿದ್ದೇನೆ. ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಂಡು. ಇದೀಗ ರೆಡಿಯಾಗಿದೆ. ನಾವು ಈಗ ಇಡೀ ಗ್ರೀನ್ ಚಿಲ್ಲಿ ಹಾಕಿರ್ತೇವಲ್ವ, ಅದ್ರ ಜೊತೆಲೇ ಅದು ಬೆಂದು ಒಂಥರ ಸ್ಪೈಸಸ್ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಒಮ್ಮೆ ಮಾಡಿ ನೋಡಿ ಮನೆಯಲ್ಲಿ ಈ ಥರ ಒಂದು ಗ್ರೀನ್ ಮಸಾಲ. ಇದೀಗ ರೆಡಿಯಾಗಿದೆ. ನಾನೊಂದು ಬೌಲಲ್ಲಿ ಸರ್ವ್ ಮಾಡ್ಕೊಳ್ತೇನೆ. ಸೂಪರ್ ಆದಂತಹ ಒಂದು ಗ್ರೀನ್ ಮಸಾಲ ಡಿಫ್ರೆಂಟಾಗಿ ಮಾಡಿದ್ದೇನೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.